ಇದ್ರ ಫೀಲ್ಡ್ ಅಲ್ಲಿ ಸಿದ್ದರಾಮಯ್ಯನವ್ರು ಬಂದು ಇವರು ಇದ್ದಾರೆ. ಈಗ ಯಾರು ಟೀಕೆ ಮಾಡಿದ್ರು ಈ ಪುಣ್ಯಾತ್ಮರು ಕೂತಿದ್ರಲ್ಲಿ, ಇವರು ಕೂತಿದ್ರು ಆ ವೇದಿಕೆನಲ್ಲಿ. ಎಲ್ಲ ಸೇರಿ ಉದ್ಘಾಟನೆಯನ್ನ ಮಾಡಿ ನೀರನ್ನ ಕೊಟ್ಟೋಗಿರ್ತಕ್ಕಂಥ ಅವರು ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯ ಅದು ಯಾರೋ ಬೇರೆಯವ್ರು ಕೊಟ್ಟರು, ಶಿವಲಿಂಗೇಗೌಡ ಕಣ್ಣೀರು ಹಾಕಿದೀನಿ ಅಂತ ನಾಟಕ ಮಾಡಿದಾರೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಲ್ವಾ? ಇದೇ ಬೆಳಗಾಂನಲ್ಲಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ನೀವು ಆಸ್ಪತ್ರೆಗೆ ನಾನು ಹುಡುಕೊಂಡ್ ಬಂದಿರ್ಲಿಲ್ವಾ? ರಾತ್ರಿ ಎಲ್ಲ ಬೆಳಗಾಮೆಲ್ಲ ಹುಡುಕಿಸ್ಬಿಟ್ನಲ್ಲಪ್ಪ, ಎಲ್ಲ ಹೋಗ್ಬಿಟ್ಟೆ ಏನೋ ಆಗ್ಬಿಟ್ಟೆ ಅಂತ ಹೇಳಿ, ಏನೋ ಆದೆ ಅಂತೇಳಿ ಇದೆಲ್ಲಾನು ಹುಡುಕಿಸಿದ್ವಲ್ಲಪ್ಪ ಎಲ್ಲವ, ಬಾ ಇಲ್ಲಿ ಅಂತೇಳಿ ಅಂದದ್ ನೀವಲ್ವೇನ್ರಿ? ಯಾಕೆ ಸುಮ್ಮನೆ ಹೋಗಿ ಆಸ್ಪತ್ರೆ ಮಲಗಿದ್ನ? ಬೆಳಿಗ್ಗೆ ಎದ್ದು 7 ಗಂಟೆಗೆ ಸಿದ್ದರಾಮಯ್ಯನವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಲ್ರಿ? ಕಣ್ಣೀರ್ ಹಾಕ್ತಾರೆ. ವಿಧಾನಸಭೆಯ ದಾಖಲಾತಿನಲ್ಲಿದೆ ಕಣ್ಣೀರು ಹಾಕಿದ್ದು. ಎಚ್ ಕೆ ಪಾಟೀಲ್ರಿಗೂ ನಡೆದಂತ ಸಂದರ್ಶನ, ಆ ವಾಗ್ವಾದ ಅದೆಲ್ಲವೂ ವಿಧಾನಸಭೆಯ ದಾಖಲಾತಿಲಿದೆ. ಬಲ್ಲಿ ಬಿಚ್ಚಿಡ್ತೀನಿ. ಇವ್ರಲ್ಲ ನೀರು ತಂದಿರೋರು ಅಂತ ಹೇಳಿದ್ರಲ್ಲ, ಅದ್ಯಾವ್ದೋ ದೇವ್ರ ಗೊಬ್ಬ, ಅದ್ಯಾವ್ದೋ ದೇವಸ್ಥಾನ ಕೊಡ್ತಾರೆ. ಇವರು ಎತ್ತಿನೊಳೆ ಯೋಜನೆ ಆಮೇಲೆ ಬರ್ತೀನಿ ಹಿಂಗೆ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ನೆನ್ಕೊಳ್ಳೋದು, ಸಿದ್ದರಾಮಯ್ಯನ ಋಣ ತೀರಿಸೋದಕ್ಕೆ ನಾವು ನೆನ್ಕೊಳ್ಳೋದು. ಅವ್ರು ಮಾಡಿದಾರೆ ಅವತ್ತು. ಹೌದು, ನೀರಿಲ್ಲ, ಕುಡಿಯಕ್ಕೆ ನೀರಿತ್ತು ಅರ್ಸಿಕರಿಗೆ. ನೀರು ಕೊಟ್ಟಂತವ್ರು ಯಾರು? ಇವರು 70 ವರ್ಷಗಳ ಕಾಲ ಈ ಜಿಲ್ಲೆ ರಾಜಕಾರಣ ಮಾಡಿ ಅರ್ಸಿಕೆರನ್ನ ಯಾವ ಮಲತಾಯಿದವ್ರನ್ನಲ್ಲಿ ಇಟ್ಟಿದ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಯೋಚನೆ ಮಾಡಬೇಕು. ಮಾತನಾಡಕ್ಕೆ ಇತಿಮಿತಿ ಬೇಕು. ಯಾರೋ 4 ಜನ ಕಟ್ಕೊಂಡು ಇಲ್ಲ ಸಲದ ಆಪಾದನೆ ಮಾಡ್ಕೊಂತಿರುತ್ತೀರಾ? ಕಣಕಟ್ಟೆ ಚುನಾವಣಾ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡಾಳ್ ಸ್ವಾಮಿ ಅವರು ಕೂತಿದ್ದಾರೆ. ಅವ್ರು ನಮ್ಮ ಆಗ ವಿರೋಧಿ ಪಕ್ಷ, ಅವ್ರು ಕಾಂಗ್ರೆಸ್ ನಲ್ಲಿ ಇದ್ರು. ಆದ್ರೆ ಅವ್ರು ಹೇಳಿದ ಮಾತು, ಪೂರ್ವಾಂಗುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಕಣಕಟ್ಟೆ ಅರಸೀಕೆರೆ ತಾಲೂಕಿಗೆ ನೀರು ಬರ್ಲಿಕ್ಕೆ ಕೆರೆ ಕಟ್ಟೆಗಳಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಯಾರು ಸ್ವಾಮಿ ಹೇಳಿದರು? ಯಾರು ಹೇಳಿದರು? ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಶೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾವ್ರೆ. ಶೀಟ್ ಕೇಳೋರು ಯಾರಿದ್ದಾರೆ ನಿಂದ? ನಾನು 14 ಹೋಟೆಲ್ ಗಂಡಸಿಲ್ ಸೋತದ್ದೆ. ಮತ್ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರು ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವ್ರೆ ಅಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ಗಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕುರುಬರು ಅವ್ರೆ ಅಂತ ಹೇಳಿ ತೊಗದತ್ತ ಅರ್ಕೂರ್ಗೆ ಹೋಗುದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ದು ಸಾಕು ಅಂತ ಹೇಳಿ ಮಾಡ್ಕೊಂಡ್ರಲ್ಲ. 14 ಹೋಟೆಲ್ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗ್ ಮಾಡಿದ್ರಲ್ಲ. ತಗೊಂಬಂದು ಗಣಸಿ ಒಬ್ಬರನ್ನ ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನಿನಗಿನ್ನ ಇಲ್ಲಪ್ಪ, ನಿನ್ನ ಯಾವನ್ನ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ. ಕೊನೆಗೆ ಅದೇನೂ ಬೇಡ, ನಾನು ಹಣೆ ಬರದಲ್ಲಿ ಆಗುತ್ತೆ, ನೋಡೋಣ, ಇದ್ದದ್ದಾಗುತ್ತೆ, ನಾನು ಸ್ವಲ್ಪ ಪರೀಕ್ಷೆ ಮಾಡ್ಕೊತೀನಿ, ಕೊಡಿ ಬಿ ಫಾರಂ ಅಂತೇಳಿ ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ? ಬಿ ಫಾರಂ ಅವತ್ತು ಬಿ ಫಾರಂ ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ? ನಮ್ಮ ಗುರುಸಿದ್ದಪ್ಪ ಒಬ್ರು ಸತ್ತೋಯ್ದಾರ, ಅವ್ರು ಬಂದಿದ್ರು. ಗುರುಸಿದ್ದಪ್ಪರು ಹೇಳಿದ್ರು, ಇಲ್ಲಪ್ಪ ಅಣ್ಣ ನೀನ್ ನಿಂತ್ಕೊಳ್ಳ, ನಾನು ನಿಂತ್ಕೊಳಕ್ ಕಳ್ಕೊಂಡ, ನೀನ್ ಹೋಗ, ನೀನ ನಿಂತ್ಕೊ ಅಂದ್ರು. ಪಾಪ ಅವ್ರು ನನಗೆ ಶೀಟ್ ಬ್ಯಾಡ್ಕೊಳ್ಳೋಣ ಅಂದ್ರು. ಯಾರು ಕೇಳಕ್ ಬಂದಿದ್ದಾರೆ ಅವತ್ತು? ಯಾರು ನಿಲ್ಲಲಿಲ್ಲ. ನಿಮ್ಗೆ 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆನಲ್ಲಿ, ಬರೀ 13,000. 48,000 ಯಾರಿಗೆ ಬಂದಿತ್ತು? 34,000 ಶ್ರೀಕಂಠಯ್ಯನಲ್ಲಿ ಬಂದಿತ್ತು. ನೀವು ಯೋಚನೆ ಮಾಡಿ, ಅವತ್ತು ಬಿಜೆಪಿಗೆ 48,000 ಮತ ಬಂದಿತ್ತು ಇಲ್ಲಿ. ನೀವು ಯೋಚನೆ ಮಾಡಿ, 13,000 ಬಂದಿತ್ತು. ನಾನು ಬಂದು ಶಾಸಕನಾದ್ಮೇಲೆ ಈ ಪಕ್ಷಕ್ಕೆ 85,000 ಮತಗಳನ್ನ ಹಾಕ್ಸಿದ್ದೇನೆ. 86,000 ಮತಗಳನ್ನ. ಏನ್ ನಿಮ್ಮಿಂದ ಬರ್ತಾ? ಅರಸೀಕೆರೆ ಜನಕ್ಕೆ ಗೊತ್ತಿದೆ ನೀವೇನ್ ಮಾಡಿದ್ರಿ ಅಂತಕ್ಕಂಥದ್ದನ್ನ. ಅರಸೀಕೆರೆ ತಾಲೂಕಿನ ಜನ ಅರ್ಥಕೊಂಡಿದ್ದಾರೆ. ನೀವು ಇಲ್ಲಿ ಬಂದು ಉದ್ದುದ್ದಾಗಿ ಭಾಷಣ ಮಾಡಬೇಡಿ. ಹೌದು, ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನ್ ನಿಮ್ ಹೆಸರು ಹೇಳದೆ ಇದ್ರೆ ನಿಮ್ಮಿಂದ ಪಾಪ ಪುಣ್ಯಾತ್ಮರ ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಅಯ್ಯೋ, ನಿಮ್ಮ ಕೈಲಿ ನಾನು ಹೇಳಿಸ್ಕೊಂಡ್ಬಿಟ್ರೆ ನನಗೂ ಏನಾರು ಆದತ್ತೋ ನೀವು ನಮ್ಮ ಹೆಸರು ಹೇಳ್ಬೇಡಿ ದಯಮಾಡಿ. ಏನು ಎಲ್ಲಾ ಕೂತಿರ್ತಾರೆ ಸೌಜನ್ಯಕ್ಕೆ ರೀ. ಸಭಾ ನಡವಳಿಕೆ ಗೊತ್ತಿಲ್ವಲ್ರಿ ನಿಮ್ಗೆ? ಪರಮ ಪೂಜ್ಯರಿದ್ದಾರೆ ಅಂತ ಸಭೆನಲ್ಲಿ
ಕೂತಿರ್ತಕ್ಕಂಥ ಯಾರೇ ವೇದಿಕೆಯಲ್ಲಿ ಕೂತಿದ್ರೆ ರೇ 4 ಸಾರಿ ಶಾಸಕನಾಗಿದ್ದೀನಿ ಕಣ್ರಿ, ಏನು 4 ಸಾರಿ MLA ಆಗಿದ್ದೀನಿ, ಒಂದ್ಸಾರಿ ಬೇಕಿಲ್ಲ ಅಂತೇಳಿ ಬಾಗೇಶ್ಪುರ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಸೀಟ್ ಕೊಟ್ಟು ಕಳ್ಸಿದ್ದೀನಿ, ಗಣಸಿ ಕೊಡಕ್ಕಲ್ಲ ಅಂತೇಳಿ ಅಲ್ಲೂ ಗೆದ್ದಿದ್ದೀನಿ ನಾನು. ಗೆದ್ದು ನಂದೆ ನಮ್ಮಪ್ಪ ಹೆಬ್ಬೆಟ್ಟು, ನಮ್ಮಪ್ಪನ ಏನಂತ, ನಮ್ಮಪ್ಪ ಯಾತ ಫೇಮಸ್ ಗೊತ್ತಾ, ನೀಟ ಸಾಲು ಹೊಡಿಯೋದ್ರಲ್ಲಿ. ನಂಜೇಜರ್ ಮಂಜಣ್ಣನ ಕರ್ಕಬಲ್ಲಿಲ್ಲ, ಒಳ್ಳೆ ಸಾಲು ಹೊಡ್ಕೊಡ್ತಾನೆ ಎಲ್ಲರೂ. ನಮ್ಮ ಅಪ್ಪ ಎಲ್ಲರಿಗೂ ಎಲ್ಲರ ಮನೆಗೂ ಅವರ ಕಾಳಕ್ಕೆ ಸಾಲು ಹೊಡಿಯಕ್ಕೆ ಹೋಗುದು, ನೀಟ ಸಾಲು ಹೊಡಿತೀನಿ ಅಂತ ನಮ್ಮಪ್ಪ ಅಂತ ಹೊಟ್ಟೆಲ್ ಹುಟ್ಟಿರೋದು ನಾನು. ಇತಿಹಾಸ ನನಗೂ ಗೊತ್ತಿದೆ, ಅಲ್ಲಿಂದ ಬೆಳೆದು ಬಂದ್ಬಿಟ್ಟು ಏನು ಧಾಮ್ ಧೂಮ್ ಅಂತ ಒಂದು 50 ಜನ ಹಿಂದ್ಗಡೆ ಕಟ್ಕೊಂಡ್ಬಿಟ್ಟು 25 ಜನನ ಅರಸೀಕೆರೆನ ಇದು ಮಾಡಕ್ ಬಂದಿದ್ದೀರ ನೀವು. ಇದು ನಡೆಯಲ್ಲ ಅರಸೀಕೆರೆನಲ್ಲಿ, ಇದು ನಡೆಯಲ್ಲ ಅರಸೀಕೆರೆನಲ್ಲಿ. ಅರಸೀಕೆರೆ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಮಿಂದ ಏನಾಗಿದೆ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜ್ ನಾನು ಮಂಜೂರು ಮಾಡಿಸಿ ಬಂದ್ರೆ ಬೆಳಿಗ್ಗೆ ಎದ್ದು ಎಲ್ಗೋತು ಮಸ್ಲವಸಳ್ಳಿಗ, ಅಲ್ಲೇ 4 ಇದಾವೆ ಹಾಸನದಲ್ಲಿ, 10 ಕಿಲೋಮೀಟರ್ ಮಸ್ಲವಸಳ್ಳಿ, ಅಲ್ಲಿ ತಗೊಂಡೋದ್ರಿ. ಆಮೇಲೆ ಹಠ ಹಿಡಿದು ನನಗೆ ಪಾಠ್ಯ ಬೇಕಿಲ್ಲ ಅಂತೇಳಿ ಹಠ ಹಿಡಿದು ಕುಮಾರಸ್ವಾಮಿ ಅಂತ ಕೂತಾಗ ನನಗೂ ಒಂದನ್ನ ಆಯ್ತು ಅಂತೇಳಿ ಇದು ಮಾಡಿದ್ರು. ಆದ್ರೆ ಆಯ್ತಾ, ಅಷ್ಟೊತ್ತಿ ಸರ್ಕಾರ ಹೊತ್ತು ಬಿಜೆಪಿ ಅಶ್ವಥ್ ನಾರಾಯಣ ಗೌಡರು ಉಪಮುಖ್ಯಮಂತ್ರಿಗಳಾದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು. ನೋಡೋಣ ಹಿಂಗಾಗಿದೆ, ನನ್ನ ದಯಮಾಡಿ ಅದನ್ನು ಮಂಜೂರು ಮಾಡಿಕೊಡು ಅಂತ ಅವ್ರು ಮಾಡಿಕೊಟ್ಟರು. ನಾನು ಅವ್ರ ಹೆಸರು ಹೇಳ್ತೀನಿ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಅವರು ಸರ್ಕಾರ ಹೋದ್ಮೇಲೆ ಆಮೇಲೆ ಮತ್ತೆ ಈಗ ಹಣ ಹಾಕ್ಸಿ ನಾವು ಆ ಕಾಲೇಜ್ ಕಟ್ಸಿದ್ದೇವೆ. ಪಾಲಿಟೆಕ್ನಿಕ್ ಕೊಟ್ರೆ ನೀವು ಏನೇನ್ ಮಾಡ್ಕೊಂಡ್ರಿ, ಎಲ್ಲನೂ ತಗೊಂಡೋಗಿ ಏನು ಅರಸೀಕೆರೆ ಅನಾಥವಾಗಿತ್ತ? ಏನ್ ಮಾಡಿದ್ರಿ? ನಿಮ್ದು ಏನೈತಿ ಇಲ್ಲಿ ನೆಲೆ? ಒಂದು ನಿಲ್ತಾರಂತ ಅರಸೀಕೆರೆ, ಬಲ್ಲಿ ನಿಂತ್ಕೊಳ್ಳಿ, ತೋರಿಸ್ತಾರ ಅರಸೀಕೆರೆ ಜನ ಏನು ಅಂತ ತೋರಿಸ್ತಾರ, ಬಲ್ಲಿ ನಿಂತ್ಕೊಳ್ಳಿ. ಸುಮ್ಮನೆ ಭಾಷಣ ಮಾಡಬೇಡಿ. ಸುಮ್ಮನೆ ಇಲ್ಲಿ ಬಂದು ಹೆಂಗೋ ನೆಮ್ಮದಿಯಾಗಿ ಅರಸೀಕೆರೆ ತಾಲೂಕನ್ನ ಪ್ರಗತಿ ಪಥದಲ್ಲಿ ತಗೊಂಡೋಗಕ್ಕೆ ಸಿದ್ದರಾಮಣ್ಣ ಕಾಲಿ ಬಿದ್ದೋ ಕೈ ಬಿದ್ದೋ, ಯಾರು ಯಡಿಯೂರಪ್ಪನವ್ರ ಕಾಲಿಗೆ ವಿಧಾನಸಭೆಯಲ್ಲಿ ದಾಖಲೆ ಇದೆ ರೀ. ನೀವು ಶಿವಲಿಂಗೇಗೌಡ ಗ್ರಾಂಟ್ ಕೊಡ್ತೀರಿ, ಶಿವಲಿಂಗೇಗೌಡ ಒಬ್ಬನಿಗೆ ಗ್ರಾಂಟ್ ಕೊಡ್ತೀರಿ, ಸಿದ್ದರಾಮಯ್ಯನವರು ಕೊಡ್ತಾರೆ, ಯಡಿಯೂರಪ್ಪನವರೇ ನೀವು ಕೊಡ್ತೀರಿ. ನಮಗೆ ಯಾರು ಕೊಡೋರಿಲ್ಲ ಅಂದಾಗ ನಾನೇ ಅವ್ರಿಗೊಂದು 10 ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆಯಲ್ಲಿ ರೆಕಮೆಂಡ್ ಮಾಡಿದ್ ಗೊತ್ತಿದೆಯಾ ನಿಮ್ಗೆ? ಯಾಕೆ ಅಸೂಯೆ ಪಡ್ತೀರಿ? ನೀವು ನನಗೆ ಗ್ರಾಂಟ್ ಕೊಡಕ್ಕಾಗುತ್ತಾ? ನೀವು ನನ್ನನ್ನ ಇದು ಮಾಡಕ್ಕಾಗಲ್ಲ. ಮಾಡಿದಿರಿ, ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟಿದ್ರಿ, 14 ಕೋಟಿ ಸೋತಿದ್ರಿ. ಸೋತಾದ್ಮೇಲೆ ಅರಸೀಕೆರೆ ಕ್ಷೇತ್ರದಲ್ಲಿ ನಿಮ್ದೇನು ಇಲ್ಲ. ಅಲ್ಲಿಂದ ನಾನು ನನ್ನ ವೈಯಕ್ತಿಕವಾಗಿ ಅದ್ ಯಾಕೆ ಜನ ಗೆಲ್ಸಿದ್ರು, ನನ್ಗೂ ಠೇವಣಿ ಬಂದಿತ್ತು ಅರಸೀಕೆರೆಯಲ್ಲಿ ಇತ್ತು, ಗೊತ್ತಿಲ್ಲದಲ್ಲೇ ಬಂದು ನಿಂತ್ಕೊಂಡೆ. ಆದ್ರೆ ಜನ ಅದ್ ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ಟರು ಏನೋ, 34,000 ಲೀಡಲ್ಲಿ ಗೆಲ್ಸಿದ್ರು. ಆ ಗೆಲ್ಸಿದ್ದನ್ನ ನಾನು ರೂಢಿಸ್ಕೊಂಡು ಎಲ್ಲಾ ನಾಯಕರ ಜೊತೆ, ಎಲ್ಲಾ ಸಮಾಜದ ಜೊತೆ, ಪ್ರತಿಯೊಬ್ಬರ ಒಡನಾಟದಲ್ಲಿ ಇವತ್ತು ಇಲ್ಲಿವರೆಗೆ ತಂದು ರಾಜಕೀಯ ನಿಲ್ಸಿದೀವಿ. ಅರಸೀಕೆರೆ ಎತ್ತಿನೊಳೆ ಏನಂತ ಹೇಳಿದ್ರು ಸ್ವಾಮಿ ನೀವು? ಎತ್ತಿನೊಳೆ ನೀರು ಬಂದ್ರೆ ತಲೆ ಬೋಳಿಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಬಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ಆ ಆರ್ನಳ್ಳಿ ಕೆರೆಯಿಂದ 22 ಕೆರೆ ಕಸ್ಬಾದವು ತುಂಬುತ್ತವೆ, ಆವಾಗ ನೋಡ್ಕೊಂಡು ಹೋಗಿರೋದು. ಕಣ್ಕಟ್ಟೆ ಹೋಗಿ ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಈ ಸಾರಿ 8 ಕೆರೆಗೆ ಬಾಗಣ ಹರಿಸ್ತಿದ್ವಿ, ಇನ್ನು ಮುಂದೆ 3 ಕೆರೆಗೆ ಬಾಗಣ ಹರಿಸ್ತೀವಿ. ಬಾಣಾವಾರಕ್ಕೂ ತಂದಿದ್ದೇವೆ, ಗಣಸಿ ಹೋಬಳಿಗೂ ತಂದಿದ್ದೇವೆ. ಗಣಸಿ ಹೋಬಳಿಗೂ ನೀವು ಕೊಡ್ಲಿಲ್ಲ, ಪಕ್ಕದಲಾಯ್ಸಿ ತಗೊಂಡೋದ್ರಿ, ಗಣಸಿ ಹೋಬಳಿ ಮರೆತ್ರಿ. ನೀವು ಒಳನಶಿಪರನೇ ನೋಡ್ಕೊಂಡು ಕೂತ್ಕೊಂಡ್ರಿ. ಇದೇ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರ? ಎಲ್ಲ ರಾಜಕೀಯ ಗೊತ್ತಿದೆ, ಇದು ಮಾಡಕ್ ಹೋಗ್ಬೇಡಿ. ರಾಜಕೀಯ ಮಾಡಿ ಎಲೆಕ್ಷನ್ ಬಂದ್ರಿ, ಹೈಕಮಾಂಡ್ ಯಾಕೆ ಬಂದ್ರಿ, ನಿಂತ್ಕೊಳ್ರಿ, ಯಾರು ಮನದ್ರಿ, ಜನ ತೀರ್ಮಾನ ಮಾಡ್ತಾರೆ. ಈ ಅರಸೀಕೆರೆ ಕ್ಷೇತ್ರ ಜನ ಪ್ರಬುದ್ಧರಾಗಿದ್ದಾರೆ, ಈಗ ರಾಜಕಾರಣದ ಇತಿಹಾಸ ಕಲ್ತಿದ್ದಾರೆ, ಮಾಡ್ತಾರೆ. ಹಿಂದಿನ ಏನು ಓಟ್ ಹಾಕ್ತಾರೆ ಅಂತ ತಿಳ್ಕೊಬೇಡಿ. ನೀವು ಬನ್ನಿ ರಾಜಕಾರಣ ಮಾಡಿ, ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸಿದ್ದರಾಮಣ್ಣ ಮಾಡಿಕೊಟ್ಟಿರೋದು. ಸಿದ್ದರಾಮಣ್ಣಗೆ ನಾನು ಅದಕ್ಕೋಸ್ಕರನೇ ಅಣ್ಣ ನೀನು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಒಂದು. ಎರಡನೇದು, ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಇದೊಂದು ಸ್ಥಳ ಅರಸೀಕೆರೆಗೆ ಪವಿತ್ರವಾದ ಸ್ಥಳ. ನನಗೇನು ಹೇಳಿದ್ರಿ? ನಾನು ಕೇಳಿದ್ದೇನು? ನಮಗೆ MLC ಕೊಟ್ಟಿಲ್ಲ ಇತಿಹಾಸದಲ್ಲಿ, ಅರಸೀಕೆರೆನಲ್ಲಿ MLC ಆಗಿಲ್ಲ. ಒಂದು MLC ನ ನಮಗೆ ಕೊಡ್ಲೇಬೇಕು ಈ ಸರಿಯ ಲೋಕಲ್ ಬಾಡಿನಲ್ಲಿ.
ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ? ಆಯ್ತಪ್ಪ, ಯಾರನ್ನಾರು ನೋಡಿ ಕೊಡೋಣ ಅಂತ ಹೇಳಿದ್ರಿ, ಯಾರನ್ನಾರು ಹಿಂದುಳಿದ ವರ್ಗಕ್ಕೆ ಕೊಡೋಣ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿದ್ದಾರೆ, ಅವ್ರು ಹಿಂದುಳಿದವ್ರದ್ದು ಓಟ್ ತಗೋಬೇಕು ನಾವು ಜಿಲ್ಲೆಯಲ್ಲಿ ಇದ್ರೆ ಒಬ್ರಿಗೆ ಕೊಡೋಣ, ನೀನು ನೋಡು ಕ್ಯಾಂಡಿಡೇಟ್ ಅಂದ್ರಿ. ನಾನು ಬಂದು ಬಿಳಿ ಚೌಡಯ್ಯನಕ್ಕೆ ಹೇಳಿದೆ, ಚೌಡಯ್ಯನರೇ ಈ ರೀತಿ ಹೇಳಿದ್ದಾರೆ, ನೀವು ತಯಾರಾಗಬೇಕು, ನೀವು ಯಾರನ್ನ ನೀವೇ ತಯಾರಾಗಿ ನಿಮ್ಮ ಸಮಾಜದಲ್ಲಿ ನೀವೇ ಹಿರಿಯರಿದ್ದೀರಿ, ಒಂದ್ಸರಿ MLC ನಾನು ಸೋತಿದ್ರಿ ಅಂತ ಹೇಳಿದೆ. ಸೋತಾದ್ಮೇಲೆ ಅವ್ರನ್ನ ಹೇಳಿದೆ. ಆಮೇಲೆ ಯಾರಿಗೆ ಕೊಟ್ರಿ? ಯಾರಿಗೆ ಕೊಟ್ರಿ ಹೇಳಿ? ನಮ್ಮನ್ನ ಸಭೆಗೆ ಕರೀಲಿಲ್ಲ, ಸಭೆ ಕರೀಲಿಲ್ಲ, ತಗೊಂಡೋಗಿ ಮಗನಿಗೆ ಸೀಟ್ ಕೊಟ್ರಿ. ನಾನು ಹೇಳಿದೆ, ನಿಮ್ಮ ಮಗನ್ ಗೆಲ್ಲಿಸ್ತೀವಿ, ಸರಿಯಾ, ಮುಗಿತು ನಮ್ಮ ಋಣ. ನಾನು ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ, ನಾನು ಯಾವುದೇ ಕಾರಣದಿಂದ ಇರಲ್ಲ ಅಂತೇಳಿ ಅವತ್ತೇ ಹೇಳಿ ಬಂದಿದ್ದೆ ಸಭೆಯಲ್ಲಿ, ಬಹಿರಂಗವಾಗಿ. ಇಂಥ ಸಭೆಯಲ್ಲಿ ಹೇಳಿ ಬಂದಿದ್ದೇನ್ರಿ, ಏನ್ ಕದ್ದು ಮಿಂಚಿ ಹೋಗಿಲ್ಲ ನಾನು ಕಾಂಗ್ರೆಸ್ಗೆ. ಹೌದು, ಅವತ್ತು ಕೊಟ್ಟಿದ್ರೆ ಮತ್ತೆ ಹೇಳಿದ್ರು, ಮತ್ತೆ ರಾಜ್ಯ ಸಂಧಾನಕ್ಕೆ ಇದೇ ಪ್ರಜ್ವಲ್ ಬಂದು ನಮ್ಮ ಹತ್ರ ಚೌಡಯ್ಯನವ್ರ ಹತ್ರ ರಾಜ್ಯ ಸಂಧಾನ ಮಾಡಿಕೊಂಡು ನಾನು ಕೊಡಿಸ್ತೀನಿ MLC-ನ ಅಲ್ಲಿ ವಿಧಾನಸಭೆನಲ್ಲಿ ಕೊಡಿಸ್ತೀನಿ ಅಂತ. ಆಯ್ತು, ಕೊಡ್ಸು, ನಾನು ಇಲ್ಲೇ ಇರ್ತೀನಿ, ನಾನು ನೀವ್ ಹೇಳ್ದಂಗೆ ಕೇಳ್ತೀನಿ ಅಂದೆ. ಇಲ್ಲಿಂದ 150ರಿಂದ 200 ಜನ ಇವರೆಲ್ಲ ಹೋಗಿದ್ರು, ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು. ಹೋದಾಗ ಕೊಟ್ರ MLC-ಯ? ಯಾರಿಗೆ ಕೊಟ್ರಿ? ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತೆನ ನೀವೇ ಮಾಡ್ಕೊಂಡು ಹೋಗಿ. ಹಾಸನ ಜಿಲ್ಲೆಯಲ್ಲಿ ಯಾರು ಏನೂ ಆಗದ್ ಬೇಡ. ಅದಕ್ಕೆ ನಾವು ನೋಡ್ಕೊಂಡೆ ಮಾಡಿದ್ವಿ. ಈಗ ಪಾಪ ಶೀಟ್ ಕೊಟ್ಬಿಟ್ರಂತೆ, ತಪ್ಪಿಸ್ಬಿಟ್ರು. ನಮಗೆ ಯಾರು ನಿಲ್ಲರಿದ್ದಾರೆ, ಕೇಳಕ್ ಬರೋರು ಯಾರಿದ್ದಾರೆ? ಬಿ ಫಾರಂ ಅವತ್ತು ಕ್ಷೇತ್ರ ವಿಂಗಡಣೆ ಆದಾಗ ಯಾರೂ ನಿಮ್ಮ ಹತ್ರ ಪಕ್ಷದಲ್ಲಿ ಬಂದು ಸೀಟ್ ಕೇಳಲಿಲ್ಲ. ನಾನೇ ಬಂಡ ಧೈರ್ಯ ಮಾಡಿ ಅದೇನೋ ಬಂದೆ ಈಸ್ಕೊಂಡು, ಅಯ್ಯೋ 14 ಕೋಟಿ ಸೋತಿದ್ದೀನಿ, ಇದೊಂದು ಸರಿ ಅದೇನೋ ನಾನು ನಾಳೆ ಬರೋ ಟೆಸ್ಟ್ ಮಾಡೋಣ ಅಂತೇಳಿ ನಾನೇ ಬಂದೆ. ಜನ ಅದೇನೋ ಆ ಒಂದು ನನ್ನ ಇದೋ ಏನೋ ಕೊಟ್ಟರು ಓಟ, ನಿಮ್ಮ ಆಶೀರ್ವಾದ, ಅದಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದೀನಿ. ಸಿದ್ದರಾಮಯ್ಯನವರು ಸ್ವಲ್ಪ ಇದಾಗಿ ಮಾತಾಡ್ತಾರೆ ಅಂದ್ರೆ ಅದರಲ್ಲಿ ಅಂಶ ಇರುತ್ತೆ. ನಾನು ಸ್ವಲ್ಪ ಒರಟಾಗಿ ಮೊದಲಿಂದ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನಾನೀಗ ಅದನ್ನೇ ಈಗ ನಮ್ಮ ಮನೇಲೂ ಹೇಳಿದೆ, ಯಾರೋ ಬಂದು ಏನೋ ಹೇಳ್ತಾನೆ ವಯಾತ್ಲಾಗಿ ಅಂತೀನಿ, ಅದನ್ನ ಬೈದ್ರು ಅಂತ ಹೇಳಿ ಹಬ್ಬಿಸ್ಕೊಂಡು ತಿರ್ಗೋದಿಲ್ಲ. ಇಲ್ಲ, ಅದರಲ್ಲಿ ಆ ನನ್ನ ನುಡಿಲಿ ಆತ್ಮೀಯತೆ ಇರುತ್ತೆ, ಆ ಬಾಂಧವ್ಯ ಇರುತ್ತೆ. ನಾನು ಯಾವ ರೀತಿ ಮಾತಾಡಿದ್ರು ನನ್ನ ಹತ್ರ ಬಾಂಧವ್ಯ ಇರುತ್ತೆ. ಹೊರಗೊಂದು ಒಳಗೊಂದು, ಅವನಿಗೊಂದು ಇವನಿಗೊಂದು ಅಲ್ಲೊಂದು ಹೇಳೋದು ಇದಿಲ್ಲ. ಏನಿದ್ರು ನೇರವಾಗಿ ನಾನು ಹೇಳ್ತೀನಿ. ಅದನ್ನ ನೀವು ಈ ಜಲಂನಲ್ಲಿ ಅರಸೀಕೆರೆಯಲ್ಲಿ ಅದು ಬನ್ನಿ, ಅದಾದ ಈಗ ಬೇಡ. ಅಖಾಡಕ್ಕೆ ಇನ್ನು 2.5 ವರ್ಷ ಐತೆ. ಆ 2.5 ವರ್ಷ ಕಾಲದಲ್ಲಿ ಅಖಾಡ ನೋಡೋಣ, ಅಖಾಡದಲ್ಲಿ ಏನಾಗುತ್ತೋ ಅದಾಗ್ಲಿ. ಆದ್ರೆ ಸಿದ್ದರಾಮಣ್ಣನ ನಾಯಕತ್ವ ಇರುವವರೆಗೂ ಸಿದ್ದರಾಮಣ್ಣರು